ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಯಾರು ಅಂತ ಹೇಳಿದ್ರೆ ತುಂಬಾ ಪವರ್ಫುಲ್ ಆಗಿರುವಂತ ವ್ಯಕ್ತಿ ಅಂತಾನೆ ಹೇಳ್ಬೋದು. ವ್ಯಕ್ತಿ ಅಲ್ಲ, ಭಗವಂತ, ದೇವರು. ಅಂದ್ರೆ ನಮ್ಮ ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರಪ್ಪ ನಮ್ಮ ಜೊತೆನಲ್ಲಿ ಅಂದ್ರೆ ಅವರು ಬೇರೆ ಯಾರು ಅಲ್ಲ, ಹನುಮಂತ, ಆಂಜನೇಯ ಅಂತ. ಯಾರೆಲ್ಲ ನೀವು ಹಣಕಾಸಿನ ವಿಚಾರದಲ್ಲಿ ತುಂಬಾ ಮನಸ್ಸಿಗೆ ನೋವು ಮಾಡಿಕೊಂಡು ನಮ್ಮ ಜೊತೆನಲ್ಲಿ ತುಂಬಾ ಮೋಸಗಳಾಗುತ್ತೆ, ತುಂಬಾ ಇವಾಗೆಲ್ಲ ತುಂಬಾ ಬಿಸ್ನೆಸ್ ಅಂದ್ರೇನೆ ತುಂಬಾ ಫ್ರಾಡ್ಗಳು ನಡೀತಾ ಇರುತ್ತೆ, ತುಂಬಾ ಇದಾಗ್ತಾ ಇರುತ್ತೆ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರಿ. ಹಾಗೆ ನಾವೆಲ್ಲ ಎಷ್ಟು ಕೆಲಸ ಮಾಡಿದ್ರು ನಮ್ದು ಯಾಕೋ ಸಕ್ಸಸ್ ಆಗ್ತಾ ಇಲ್ಲ ಅಂತ ನೀವುಗಳೆಲ್ಲ ಅನ್ಕೊಂಡಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಹನುಮನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಂಡ್ಬಿಡಿ, ಖಂಡಿತ ನಿಮ್ದೆಲ್ಲ ಬಿಸ್ನೆಸ್ಗಳು ಸಕ್ಸಸ್ ಆಗುತ್ತೆ. ಅರ್ಥ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಹನುಮನ ಒಂದು ದಿನನಿತ್ಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀರೋ, ದಿನನಿತ್ಯ ಹನುಮನ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀಳಬೇಕು ಅಂತ ಯಾರೆಲ್ಲ ಅನ್ಕೊಳ್ತೀರೋ ಅಂಥವರು ಹನುಮನ ಧ್ಯಾನವನ್ನ ಸತತವಾಗಿ ನಿರಂತರವಾಗಿ ಮಾಡ್ತಾ ಹೋಗಿ. ನಿರಂತರವಾಗಿ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿರಬೇಕು, ಸ್ವಾಮಿ ಎಲ್ಲವೂ ನಿನ್ನದೇ, ನಿನ್ನಿಂದನೇ ಎಲ್ಲದು ಅಂತ ಅಂದಾಗ ಅವ್ರ ಬಿಸ್ನೆಸ್ ಪಾರ್ಟ್ನರ್ ಆದಂಗೆ ತಾನೆ. ಎಲ್ಲವೂ ನೀನು ಕೊಟ್ಟಿದ್ದನ್ನ ನಾನು ಪಡ್ಕೊಳ್ತಾ ಇದ್ದೀನಿ, ನಿನ್ನಿಂದನೇ ಎಲ್ಲ ಅಂತಂದಾಗ ಗ್ರೇಟ್ ಬಿಸ್ನೆಸ್ ಪಾರ್ಟ್ನರ್ ಯಾರು? ಹನುಮನೆ. ಸೊ ಅಷ್ಟೇ ಅಲ್ಲ, ನಾವು ಅನ್ಕೊಳ್ತೀವಿ ನೋಡಿ, ನಾವು ಏನೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಮನಸ್ಸಿಗೆ ತೃಪ್ತಿ ಆಗೋ ಥರ ನಮಗೆ ಏನಾದರೂ ಸಕ್ಸಸ್ ಸಿಕ್ಕಾಗ ನಾವು ಏನು ಹೇಳ್ತೀವಿ, ಈ ಒಂದು ಬಿಸ್ನೆಸ್ ಮಾಡಿದ್ದೀನಿ, ಈ ಬಿಸ್ನೆಸ್ಸಲ್ಲಿ ಬರುವಂಥ ಲಾಭದಲ್ಲಿ ನಾನು ಒಂದಷ್ಟು ಭಗವಂತನಿಗೆ ಅಂತ ಎತ್ತಿಡ್ತೀನಿ. ಅಂದರೆ ಅರ್ಥ ಏನು ಅಂದರೆ, ದೇವತಾ ಕಾರ್ಯಕ್ಕೆ ನಾನು ಈ ಒಂದು ಹಣವನ್ನು ಉಪಯೋಗ ಮಾಡ್ತೀನಿ, ಯಾತ್ರೆಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಉಪಯೋಗ ಮಾಡ್ತೀನಿ. ಯಾರಾದರೂ ಯಾತ್ರೆಗೆ ಹೋಗುವಂಥವರಿಗೆ, ಅಶಕ್ತರು ಅಂಥವರಿಗೆ, ಬಡವರಿಗೆ, ನನಗೆ ಇಲ್ಲಿಂದ ನನಗೆ ಯಾವುದು ಟ್ರಾವೆಲ್ ಮಾಡೋಕ್ಕಾಗ್ತಾ ಇಲ್ಲ, ದೇವರನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿರೋರಿಗೆಲ್ಲ ನನ್ನ ಕಡೆಯಿಂದ ಒಂದು ಪುಣ್ಯದ ಒಂದು ಕೆಲಸ, ಒಂದು ಫಲಪ್ರಾಪ್ತಿ ಆಗಲಿಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ಕಡೆಯಿಂದ ಬಿಸ್ನೆಸ್ಸು ಚೆನ್ನಾಗಾಗಿದೆ, ಇದರಲ್ಲಿ ಒಂದು ಪಾರ್ಟನ್ನು ನಾನು ಎತ್ತಿಟ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ದೇವತಾ ಕಾರ್ಯಗಳಿಗೆ ನಾವು ಉಪಯೋಗ ಮಾಡ್ತೀವಿ ಅಂತ ಅಷ್ಟೇ. ಅದನ್ನು ಬಿಟ್ಟರೆ ನಾವು ದೇವರಿಗೆ ಕೊಡ್ತೀವಿ ಅಂದ ತಕ್ಷಣವೇ ದೇವರು ನಾವು ಕೊಡೋ ದುಡ್ಡನ್ನು ಕಾಯ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ ಅದು. ಸೊ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತ. ಅದಕ್ಕೆ ನಾವು ಹೇಳುವಂಥದ್ದು, ಭಗವಂತನೇ ನಮಗೆ ಬಿಸ್ನೆಸ್ ಪಾರ್ಟ್ನರ್, ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾಕಂದರೆ ಅವರು ನನಗೆ ಇಷ್ಟು ಪರ್ಸೆಂಟೇಜ್ ಕೊಡಿ, ಅಷ್ಟು ಪರ್ಸೆಂಟೇಜ್ ಕೊಡಿ, ನಿಮ್ಮ ಹತ್ರ ಬಂದಿರೋ ದುಡ್ಡೆಲ್ಲ ಫಸ್ಟ್ ನಮಗೆ ಕೊಡಿ, ಈ ಥರ ಜಗಳಗಳು ಯಾವುದೂ ಮಾಡಲ್ಲ. ಅವರು ಬಿಸ್ನೆಸ್ ಪಾರ್ಟ್ನರ್ ಅಂದರೆ ಏನು ಕೊಡ್ತಾ ಇದ್ದಾರೆ ನಮ್ಮ ಕಡೆಗೆ ಅಂತಂದರೆ, ಎರಡು ಕೈ ಎತ್ತಿ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾವು ಎಲ್ಲೂ ಸಿಕ್ಕಾಕೊಳ್ದೇ ಇರೋ ರೀತಿನಲ್ಲಿ ಅವ್ರು ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೇ ಒಂದು ಫ್ರಾಡ್ ನಡೀತಾ ಇದೆ ಅಂದರೆ ಅಲ್ಲಿ ನೀನು ಹೋಗಬೇಡ ಅನ್ನುವಂಥ ಎಚ್ಚರಿಕೆ ಕೊಡುವಂಥ ದೊಡ್ಡ ಗ್ರೇಟ್ ಪಾರ್ಟ್ನರ್ ಅಂದರೆ ಅವನು ಭಗವಂತ. ಅದರಲ್ಲೂ ಇದು ಎಲ್ಲವನ್ನು ನೀವು ಹನುಮಂತನ ಒಂದು ಇದರಲ್ಲಿ ಸಾನ್ನಿಧ್ಯದಲ್ಲಿ ನೀವು ಇದನ್ನ ನೋಡ್ಬೋದಾಗಿದೆ. ಅಂದರೆ ನೀವು ಕಾರ್ಯ ಸಿದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಕೆಲಸ ಕಾರ್ಯಗಳ ಸಿದ್ಧಿ ಆಗ್ಲಿಕ್ಕೆ ಅಂತಾನೆ ಹನುಮನ ಒಂದು ಕಾರ್ಯಸಿದ್ಧಿ ಹನುಮ ಮಂತ್ರ ಅಂತ ಹೇಳಿನೇ ಒಂದು ಪವರ್ಫುಲ್ ಆಗಿರುವಂತ ಮಂತ್ರ ಇದೆ. ಈ ಮಂತ್ರವನ್ನ ನಾನು ಇವತ್ತು ತಗೊಂಡು ಬಂದಿದ್ದೀನಿ. ಈ ಒಂದು ಮಂತ್ರವನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾರು ತುಂಬಾ ಶ್ರದ್ಧಾ ಭಕ್ತಿ ಒಂದು ಗೌರವದಿಂದ ಹಾಗೆ ಆತ್ಮ ಸಮರ್ಪಣೆ ಮಾಡಿಕೊಂಡು ಶರಣಾಗತಿಯಿಂದ 108 ಸಾರಿ ಇದನ್ನ ಜಪ ಮಾಡ್ತಾರೋ ಅಂಥವರಿಗೆ ನೀವು ಮನಸ್ಸಿನಲ್ಲಿ ಯಾವುದೇ ಒಂದು ಸಂಕಲ್ಪ ಇಟ್ಕೊಂಡು ನೀವು ಮಾಡ್ತಾ ಇದ್ರು ನಿಮ್ಮ ಸಂಕಲ್ಪ ಖಂಡಿತ ಇದು ನೆರವೇರುತ್ತೆ ಅನ್ನೋದ್ರಲ್ಲಿ ನೀವು ಡೌಟೇ ಇಟ್ಕೋಬೇಡಿ. ಯಾರು ಡೌಟ್ ಇಟ್ಕೊಳ್ತೀರೋ ಅವ್ರು ಈ ಮಂತ್ರವನ್ನ ಜಪ ಮಾಡಕ್ಕೆ ಹೋಗ್ಬೇಡಿ. ಯಾರಿಗೆ ಡೌಟ್ ಇರುತ್ತೆ ಇದೆಲ್ಲ ಆಗ್ಬಿಡುತ್ತಾ ಮಾಡ್ಬಿಡ್ತೀವ ಅಂತ ವಿಡಿಯೋನು ನೋಡಬೇಡಿ ಅಂತಾನೆ ಹೇಳ್ತೀನಿ. ಯಾಕೆ ಅಂದ್ರೆ ಇದು ಎಲ್ಲದೂ ನಮ್ಮ ಶರಣಾಗತಿ, ಆತ್ಮ ಸಮರ್ಪಣೆ, ಭಗವಂತನ ಮೇಲೆ ನಾವು ಇಡುವಂತ ನಂಬಿಕೆ, ವಿಶ್ವಾಸದ ಮೇಲೇನೆ ಇವತ್ತು ನಾನು ನಿಮ್ಗೆಲ್ಲರಿಗೂ ತಗೊಂಡು ಬಂದಿರೋಂಥ ಒಂದು ಈ ವಿಡಿಯೋ. ಸೊ ಯಾರೆಲ್ಲ ನೋಡಿ ಗವರ್ನಮೆಂಟ್ ಜಾಬ್ ಆಗಲೇಬೇಕು ಅಂತ ಕನಸನ್ನ ಕಾಣ್ತಾ ಇದ್ದೀರೋ, ನಾವಂತೂ ಸುಮಾರು ಒಂದು
3 ತಿಂಗಳಿಂದನೂ ನಾವು ಈ ಒಂದು ಗವರ್ನಮೆಂಟ್ ಕಡೆಯಿಂದ ಅಂದ್ರೆ ಸರ್ಕಾರದ ಕಡೆಯಿಂದ ಎಲ್ಲೆಲ್ಲಿ ಯಾವ ಸರ್ಕಾರಿ ಉದ್ಯೋಗಗಳು ಬಹಳ ವರ್ಷದಿಂದ ಹಾಗೆ ನಿಂತಿತ್ತೋ ಅದು ಎಲ್ಲದೂ ಓಪನ್ ಆಗಬೇಕು, ಸಾಕಷ್ಟು ಜನರಿಗೆ ಉದ್ಯೋಗ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ಸಾಕಷ್ಟು ನಾವು ಧ್ಯಾನದ ಮುಖಾಂತರ ನಾವು ತುಂಬಾ ಈ ಕೆಲಸಗಳನ್ನ ಕುತ್ಕೊಂಡು ಮಾಡಿದೀವಿ. ಸೊ ಅದನ್ನ ನಾವು ವಿಡಿಯೋದಲ್ಲಿ ಹೇಳ್ತಾನೆ ಬರ್ತಾ ಇದ್ದೀನಿ. ಸಾಕಷ್ಟು ಗವರ್ನಮೆಂಟ್ ಕಡೆಯಿಂದ ಉದ್ಯೋಗ ಓಪನ್ ಕೂಡ ಆಗ್ತಾ ಇದೆ. ಎಷ್ಟೆಷ್ಟು ಕಡೆಯಿಂದ ಇದು ಓಪನ್ ಆಗಿದೆಯೋ ನೀವು ನನ್ನ ತುಂಬಾ ಹಳೆ ವಿಡಿಯೋಗಳನ್ನ ನೋಡಿ, ಹಳೆ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾನೆ ಬಂದಿದ್ದೀನಿ. ಅವಾಗ ಯಾವುದೂ ಓಪನ್ ಆಗಿರಲಿಲ್ಲ. ನಾವು ಹೇಳಕ್ ಶುರು ಮಾಡಿದಾಗಿಂದನೂ ತುಂಬಾ ಜನರಿಗೆ ಇದು ರೀಚ್ ಆಗ್ತಾ ಇದೆ. ಇದು ತುಂಬಾ ಖುಷಿ ಕೊಡುವಂಥದ್ದು. ತುಂಬಾ ಜನ ಕಾಲ್ ಮಾಡಿ ನಿಮ್ಮ ಕನಸಿನ ಕೆಲಸಗಳನ್ನ ಪಡ್ಕೊಂಡಿದ್ದೀರಿ, ಹಾಗೆ ಅಪ್ಲಿಕೇಶನ್ಗಳನ್ನ ಹಾಕಿದ್ದೀರಿ, ಹಾಗೆ ನೀವೇ ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ. ನಿಮ್ಮ ವಿಡಿಯೋ ಬಂದ ನಂತರ ಸಾಕಷ್ಟು ನಮಗೆ ಅಲ್ಲಿ ಜಾಬ್ ಓಪನ್ ಇದೆ, ಇಲ್ಲಿ ಜಾಬ್ ಓಪನ್ ಇದೆ ಅಂತ ಹೇಳಿ ಫ್ರೆಂಡ್ಸ್ಗಳು ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ರಿಲೇಟಿವ್ಸ್ಗಳು ಹೇಳ್ತಾ ಇದ್ದಾರೆ, ನ್ಯೂಸ್ ಪೇಪರ್ ಮುಖಾಂತರ ಸಿಗ್ತಾ ಇದೆ, ನ್ಯೂಸ್ಗಳ ಮುಖಾಂತರ ಸಿಗ್ತಾ ಇದೆ ಅಂದ್ಬಿಟ್ಟು ನೀವು ಹೇಳ್ತಾ ಇದ್ದೀರಿ. ಸೊ ಹಾಗಾಗಿ ನಮಗೆ ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ. ಅದರಲ್ಲಿ ಇವಾಗ ಯಾರಿಗೆಲ್ಲ ಕೆಟ್ಟ ದೃಷ್ಟಿ ಬಿದ್ದಿದೆ, ಮಾಟ ಮಂತ್ರ ತಂತ್ರಗಳಿಂದ ನಾವು ಬಳಲ್ತಾ ಇದ್ದೀವಿ, ಹಾಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜಾತಕ ಸರಿ ಇಲ್ಲ ಅಂತ ಅನ್ನೋರಿಗೆ ಇವತ್ತು ನಾನು ಕಾರ್ಯಸಿದ್ಧಿ ಹನುಮ ಮಂತ್ರವನ್ನ ತಗೊಂಡು ಬಂದಿದ್ದೀನಿ. ಯಾರೆಲ್ಲ ಇದನ್ನ ಮನಸ್ಸಿಟ್ಟು, ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಮನಸ್ಸಿಟ್ಟು ಆತ್ಮ ಸಮರ್ಪಣೆ ಮಾಡಿಕೊಂಡು ಶರಣಾಗತಿಯಿಂದ ಇದನ್ನ ಬೆಳಿಗ್ಗೆ 108 ಸಾರಿ, ರಾತ್ರಿ 108 ಸಾರಿ ಸಂಕಲ್ಪ ಸಮೇತ, ನಿಮ್ಮ ಸಂಕಲ್ಪ ಏನಿದೆಯೋ ಅಂದ್ರೆ ಮನಸ್ಸಿನಲ್ಲಿ ನಿಮ್ಮ ಆಸೆ ಏನಿದೆಯೋ ಅದ್ರ ಸಮೇತ ನೀವು ಮಾಡಿದ್ದೆ ಆದ್ರೆ ಮಾತ್ರ ಖಂಡಿತ ಹನುಮ ನಿಮ್ಮ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಈ ಒಂದು ಮಂತ್ರ ಹೇಗಿದೆ ನೋಡೋಣ ಬನ್ನಿ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ಥಾಯ ದುಃಖಕ್ಷಯಕರೋ ಭವ. 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 ಈ ಮಂತ್ರವನ್ನು ಮನಸ್ಸಿಟ್ಟು ಸಂಕಲ್ಪ ಸಮೇತ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ನೀವು ಅನ್ಕೊಂಡಿರುವಂತ ಉದ್ಯೋಗ ಪ್ರಾಪ್ತಿ ಆಗೇ ಆಗತ್ತೆ. ಇದಷ್ಟೇ ಅಲ್ಲ, ನೀವು ಯಾವುದಾದ್ರೂ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ರೆ, ಬಿಸ್ನೆಸ್ ಯಾಕೋ ನಮಗೆ ಸರಿಯಾಗಿ ಇದು ನಮಗೆ ಕೈ ಸೇರಿಲ್ಲ, ಕೈ ದಕ್ತಾ ಇಲ್ಲ, ಬರ್ತಾ ಇಲ್ಲ, ನಮಗೆ ತುಂಬಾ ಲಾಸ್ ಆಗ್ತಿದೆ ಅಂತ ಅನ್ಕೊಂಡವ್ರಿಗೆ ಭಗವಂತನಿಗೆ ಹೇಳ್ಬಿಡಿ, ಇದನ್ನ ಮಾಡ್ಕೊಡಿಯಪ್ಪ ಸ್ವಾಮಿ, ನೀವೇ ನನಗೆ ಬಿಸ್ನೆಸ್ ಪಾರ್ಟ್ನರು, ಇದನ್ನ ನಿಮ್ಮ ಬ್ಲೆಸ್ಸಿಂಗ್ಸು, ನಿಮ್ಮ ಒಂದು ಪ್ರೊಟೆಕ್ಷನ್ ಅಲ್ಲೇ, ಅದೇ ಪಾರ್ಟ್ನರ್ಶಿಪ್ ಅಲ್ಲಿ ಅವ್ರು ಕೊಡೋ ಬ್ಲೆಸ್ಸಿಂಗು, ಅವ್ರು ಕೊಡೋ ಪ್ರೊಟೆಕ್ಷನ್ನೇ ನಮಗೆ ಅವರ ಒಂದು ಪಾರ್ಟ್ನರ್ಶಿಪ್ ಅಂತ
ಹೇಳ್ತಾ ಇರುವಂತದ್ದು. ಇದು ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ, ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ನೂರ 8 ಸಾರಿ ಬೆಳಿಗ್ಗೆ ಮತ್ತು ರಾತ್ರಿ ಇದನ್ನ ಯಾರು ಶ್ರದ್ಧಾ ಭಕ್ತಿ ಗೌರವದಿಂದ ಮಾಡ್ತಿರೋ, ಖಂಡಿತ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗೇ ಆಗತ್ತೆ ಅನ್ನೋದ್ರಲ್ಲಿ ನೀವು ಡೌಟ್ ಇಟ್ಕೋಬೇಡಿ. ನಾ ಕೊಟ್ಟಂತ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಹೈಪ್ ಕೊಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಮಾಡ್ತಾ ಇದ್ದೀರೋ ನೀವು ನನಗೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಿಮ್ಮ ಎಲ್ಲ ಸಕ್ಸಸ್ ಸ್ಟೋರೀಸ್ ಅನ್ನ ನೋಡ್ಲಿಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಹೋಗ್ಬರ್ಲಾ? ನಮಸ್ಕಾರ.